ಬನ್ನಿ ಬನ್ನಿ. ಸುಶೀಲಮ್ಮ, ನೇತ್ರಮ್ಮ, ಬನ್ನಿ ಬನ್ನಿ, ಎಲ್ಲರೂ ಇಬ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಇರಿ ಸುಬ್ಬಣ್ಣರೇ, ನಮ್ಗೇನು ಅರ್ಜೆಂಟ್ ಫೋಟೋ ತೆಗೆಸ್ಕೊಳ್ಳಕ್ಕೆ. ಪಿಂಕಿ ಫಸ್ಟ್ ಫೋಟೋ ತೆಗೆಸ್ಕೊಂಡು ಆಗ ಅವಳು ಸೈಡಿಗೆ ಬರ್ಲಿ. ಆಮೇಲೆ ನಾನು ನಮ್ಮ ತಮ್ಮನಿ ಪಕ್ಕಕ್ಕೆ, ಸುಶೀಲಕ್ಕರು ಮಲ್ಲಿ ಪಕ್ಕಕ್ಕೆ ನಿಂತ್ಕೊಂಡು ಒಂದು ಒಳ್ಳೆ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬಿಡ್ತೀವಿ. ಅತ್ಲಾಗಿ ಆಲ್ಬಮ್ ಅಲ್ಲಿ ಬರುತ್ತಲ್ಲ, ನೀಟಾಗಿ ನೋಡ್ಕೋಬಹುದು. ಆಮೇಲೆ ಬೇಕಾರೆ ಪಿಂಕಿ ಬೇಗ ಫೋಟೋ ತೆಗೆಸ್ಕೊಂಡು ಕರೆಗೆ ಬಾರಮ್ಮ, ನೀನು ನಾವು ಫೋಟೋ ತೆಗೆಸ್ಕೋಬೇಕು. ಸುಶೀಲಾ ಆಂಟಿ, ಇಲ್ಲಿ ನಾನು ಸೈಡಿಗೆ ಹೋಗಕ್ಕೆ ನಿಂತಿಲ್ಲ. ನಾನು ಕೂಡ ತಮ್ಮನಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೇಕು ಅಂತ ನಿಂತಿರೋದು. ಈಗ ಮಲ್ಲಿ ಹೇಗೆ ತಮ್ಮನಿ ಹೆಂಡ್ತಿನೋ ಹಾಗೆ ನಾನು ಕೂಡ ತಮ್ಮನಿ ಹೆಂಡ್ತಿ, ಫಸ್ಟ್ನೇ ಹೆಂಡ್ತಿ. ಹಾಗಾಗಿ ಅವನ ಬಲಗಡೆ ನಿಂತ್ಕೊಂಡು ನಾನು ಫೋಟೋ ತೆಗೆಸ್ಕೊಂತೀನಿ. ನಾನಂತೂ ಸೈಡಿಗೆ ಹೋಗಲ್ಲಪ್ಪ. ಬನ್ನಿ, ನಮ್ಮ ಜೊತೆ ನೀವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಈ ಮದುವೆಗೆ ಯಾರ್ಯಾರು ಬಂದು ಇಲ್ಲಿ ಫೋಟೋ ತೆಗೆಸ್ಬೇಕು ಅಂತಿದ್ದಾರೆ ಅವರೆಲ್ಲರ ಜೊತೆನೂ ನಾನು ತಮ್ಮನಿ ಮಲ್ಲಿ ಮೂರು ಜನನು ಫೋಟೋ ತೆಗೆಸ್ಕೊಂತೀವಿ. ಏನಿದು ಕತೆ? ಲೇ ಪಿಂಕಿ, ನಿಂಗೂ ತಮ್ಮನಿಗೂ ಡಿವೋರ್ಸ್ ಎಲ್ಲ ಆಗಿ ತಾನೆ ಮಲ್ಲಿಗೆ ಜೊತೆ ಮದುವೆ ಆಗಿರೋದು. ಇನ್ಯಾವ ಪ್ರಶ್ನೆ ಅಂತೀನಿ, ಸೈಡಿಗೆ ನಡಿ. ಆಮೇಲೆ ಸುಬ್ಬಕ್ಕನ ಹತ್ರ ಎಲ್ಲಾದ್ರೂ ಎದ್ರಾಕೊಂಡ್ಬಿಟ್ಟಿಯಾ, ಸುಬ್ಬಕ್ಕ ಇಲ್ಲೇ ತುಳಿದಾಕ್ಬಿಡ್ತಾಳೆ. ಆಮೇಲೆ ಹಂಗೆಲ್ಲ ಮಾತಾಡ, ಸೈಡಿಗೆ ಬಾ ನೀನು. ಯಾವ ಡಿವೋರ್ಸ್ ಆಗಿಲ್ಲ, ಏನೂ ಇಲ್ಲ. ಇನ್ನು ನಾನು ಡಿವೋರ್ಸ್ ಪೇಪರ್ಗೆ ಸೈನೇ ಹಾಕಿಲ್ಲ, ಗೊತ್ತಾ? ನಿಮ್ ಸುಬ್ಬಕ್ಕ ಅವರು ಮೂಲೆ ಸೇರ್ ಆಯ್ತು ಅಲ್ಲಿ ಹೆದರ್ಕೊಂಡು. ನನಗೆ ಯಾರು ಇವಾಗ ಎದ್ರಾಕಕ್ಕಾಗಲ್ಲ. ನಾನು ಸೈನ್ ಹಾಕಿಸ್ಕೊಳ್ದಲೇ ಈಗಾಗಲೇ ಮದುವೆ ಆಗೋಗಿದೆಯಲ್ಲ. ಇನ್ನು ಯಾರಾದ್ರೂ ನನ್ನನ್ನು ಎದ್ರಾಕೊಂಡ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ, ಪೊಲೀಸ್ ಅವ್ರನ್ನ ಕರೆಸ್ಬಿಡ್ತೀನಿ, ಎಲ್ಲರನ್ನೂ ಒದ್ದು ಒಳಗೆ ಹಾಕಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಎದ್ರಕೊಂಡು ನೋಡಲ್ಲ ಹೆಂಗ್ ಮೂಲೆಯಲ್ಲಿ ನಿಂತಿಯಾರ ನಮ್ಮ ಅತ್ತೆ, ಆಮೇಲೆ ಸಾವುಕಾರರು ಹೆಂಡತಿ, ನಮ್ಮ ಮಾವ ಎಲ್ಲ ಹೆಂಗ್ ಮೂಲೆಯಲ್ಲಿ ನಿಂತಿಯಾರ ಅಂತ. ಅಯ್ಯೋ ದೇವ್ರೆ, ಏನ್ ವಿಚಾರ ನನ್ನ ಕಿವಿಯಾರೆ ಕೇಳ್ತಿರೋದು? ಸುಬ್ಬಕ್ಕ ಹೆದರ್ಕೊಂಡು ಮೂಲೆಗೆ ನಿಂತಿಯಾಳೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಅಯ್ಯೋ, ತಮಣಿ ಮದುವೆ ಸಾವುಕಾರರ ಮಗಳ ಜೊತೆ ಅಂತ ಬಾರಿ ಬೀಗ್ತಿದ್ಲು. ಪಿಂಕಿಗೂ ತಮಣಿಗೂ ಡಿವೋರ್ಸ್ ಅಂತೆ ಅಂತ ಬಾರಿ ಹೇಳ್ಕೊಂತಿದ್ಲು ಸುಬ್ಬಕ್ಕ. ಮೂಲೆಗೆ ನಿಂತ್ಬಿಟ್ಲಾ? ಅಯ್ಯೋ ದೇವ್ರೆ, ಪಿಂಕಿ ಇದೆಂಗೆ ಇದೆಲ್ಲ ಸಾಧ್ಯ ಆಯ್ತು? ಡಿವೋರ್ಸ್ ಪೇಪರಿಗೆ ಸೈನ್ ಹಾಕ್ತಲೇ ಹೆಂಗೆ ತಮಣಿ ಮದುವೆ ಆಗ್ಬಿಟ್ಟ? ಅದೇನ್ ದೊಡ್ಡ ವಿಚಾರ ಅಲ್ಲ ಆಂಟಿ ಸುಶೀಲಾ ಆಂಟಿ. ಕೈ ಮುರಿದೋಗಿದೆ ಅಂತ ನಾಟಕ ಆಡ್ದೆ, ಅದನ್ನ ನಂಬಿಟ್ಟು ಮದುವೆ ಆದ್ಮೇಲೆ 2 ದಿನ ಬಿಟ್ಟು ಸೈನ್ ಹಾಕಮ್ಮ ಅಂತ ಹೇಳಿ ಯಾಮಾರ್ಬಿಟ್ರು. ಅಷ್ಟೇ ಕತೆ. ಹೆಂಗೆ ನೋಡಿ, ಇನ್ಮೇಲೆ ನಾನಂತೂ ಡಿವೋರ್ಸಿಗೆ ಸೈನ್ ಹಾಕಲ್ಲ. ಇವಾಗ ನಾನು ತಮಣಿ ಗಂಡ ಹೆಂಡ್ತಿನೆಯ. ಮಲ್ಲಿ ಗಂಡ ಹೆಂಡ್ತಿ ಮಧ್ಯೆ ಬಂದಿರೋ 2ನೇ ಹೆಂಡ್ತಿ. ಯಾರಾದ್ರೂ ನನ್ನ ಹೇಳ್ದಂಗ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾರನ್ನೂ ಪೊಲೀಸ್ ಸ್ಟೇಷನ್ ಒಳಗಡೆ ಒಳಗಾಕ್ಬಿಡ್ತೀನಿ. ಸುಶೀಲಾ, ನೇತ್ರ, ಅಲ್ಲಿ ಕೆಳಗಡೆ ಹೋಗಿ ಜನಗಳೆಲ್ಲ ನಿಂತಿರಲ್ಲ, ಅವ್ರಿಗೆಲ್ಲ ಹೋಗಿ ಒದ್ರು ಬಿಡಬೇಡಿ. ಹಿಂಗೆ ಸಮಾಚಾರ ಪಿಂಕಿದಿನ್ನು ಡಿವೋರ್ಸ್ ಆಗಿಲ್ಲ ಅಂತ ಬಾಯಿ ಬಡ್ಕೋಬೇಡಿ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತಿರಿ. ಅಲ್ಲಿ ಹೋಗ್ಬಿಟ್ಟು ಇವಾಗ ಸದ್ಯಕ್ಕೆ ಫೋಟೋ ತೆಗೆಸ್ಕೊಂಡು ಕೆಳಗಡೆ ಇಳಿದೋಗಿ ಎಲ್ಲರ ಹತ್ರ ಒದ್ರಬೇಡಿ ಹಂಗೆಯ. ನಾವೇನು ಒದ್ರದು ಸುಬ್ಬಕ್ಕ, ನಿಮ್ ಫಸ್ಟ್ನೇ ಸೊಸೆ ಪಿಂಕಿನೇ ಆ ಸ್ಟೇಜ್ ಮೇಲೆ ಬಂದವರಿಗೆಲ್ಲ ನಾನು ಮೊದಲನೇ ಹೆಂಡತಿ, ಡಿವೋರ್ಸ್ ಆಗಿಲ್ಲ, ನಾನು ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತೀನಿ, ಬನ್ನಿ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಅಂತ ಅವಳೇ ಹೇಳ್ತಾಳೆ. ನಾವೇನು ಹೇಳೋದು ಬಿಡಿ. ಅಯ್ಯೋ ಸರಿ, ಹಂಗಾರೆ ಫೋಟೋನು ಬೇಡ ಏನು ಬೇಡ. ನನ್ನ ಬಾಯಿ ಕೈಯೆಲ್ಲ ಕಡಿತಾ ಇದೆ. ಇವಾಗ ಒಂದು 4 ಜನಕ್ಕೆ ಈ ವಿಚಾರ ಹೇಳಲಿಲ್ಲ ಅಂದ್ರೆ ನಾನು ಹೊಟ್ಟೆ ಲೀಲಿನೇ ಓಡಾಡ್ದಂಗೆ ಆಗ್ತವೆ. ಸರಿ, ನಾನು ಬರ್ತೀನಿ ಕಣಿ ಸುಬ್ಬಕ್ಕ, ನೀವೇ ಬೇಕಾದ್ರೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ನಡಿಯ ನೇತ್ರ, ಅಲ್ಲಿ ನನ್ನ ಫ್ರೆಂಡ್ಸು, ನಂಗೆ ಗೊತ್ತಿರೋರು, ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರೆ. ಅವ್ರಿಗೆ ಈ ಸಮಾಚಾರ ಹೇಳ್ದಲೆ ನನಗೆ ತಲೆ ಕೆಟ್ಟೋಗುತ್ತೆ. ನಡಿ ಬೇಗ, ಫಸ್ಟ್ ಈ ವಿಚಾರ ಎಲ್ಲರಿಗೂ ಹೇಳ್ಬಿಡ್ಬೇಕು. ಅಯ್ಯೋ, ನಿಮ್ಗಳ ಬಾಯಿಗಳೇ ನಿಂತ್ಕೊಳ್ರಿ. ನೀವಿಬ್ರು ನನ್ನ ಫ್ರೆಂಡ್ಸ್ ಏನ್ರಿ? ಮನೆ ಹಾಳು ಮಾಡೋ ಬುದ್ಧಿ ಇರೋರೆ. ನೀವೆಂತ ಮನೆ ಹಾಳಿಗಳು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇ ನಿಮ್ಮನ್ನ ಫ್ರೆಂಡ್ಸು ಅನ್ಕೊಂಡಿದ್ದೆ. ಎಲ್ಲರಿಗೂ ಒದರುತ್ತೀನ್ರಿ ಏನ್ರಿ ಈ ವಿಚಾರನ? ಬಾಯಿ ಮುಚ್ಕೊಂಡಿರ್ರೆ, ಸುಬ್ಬಕ್ಕನ ಮರ್ಯಾದೆ ಉಳಿಸ್ರೆ. ಅತ್ತೆ, ಬಾಯಿ ಬಡ್ಕೊಂಡು ಏನು ಪ್ರಯೋಜನ ಇಲ್ಲ. ಬನ್ನಿ, ನಮ್ಮ ಜೊತೆ ನಿಂತ್ಕೊಂಡು ಒಂದು ಸಿಂಗಲ್ ಫೋಟೋ ತೆಗೆಸ್ಕೊಳ್ಳಿ. ಮುದ್ದಿನ ಸೊಸೆಯರ ಮಧ್ಯೆ ನೀವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆಂತ ಒಳ್ಳೆ ಅದೃಷ್ಟ ಅತ್ತೆ, ಇಬ್ಬಿಬ್ರು ಸೊಸೆಯರು. ಅದು ನನ್ನಂತ ಸುಂದರವಾದ ಸೊಸೆ ಒಬ್ಳು, ಇನ್ನೊಬ್ಳು ಬ್ಯೂಟಿಫುಲ್ ಆಗಿರೋ ಸೊಸೆ, ದುಡ್ಡಿರೋ ಸೊಸೆ. ಬನ್ನಿ ಬನ್ನಿ, ನಂದು ನಿಮ್ದು ಇಬ್ರದ್ದು ಅದೃಷ್ಟ ಕುಲಾಯಿಸ್ತು ಅನ್ಕೊಳ್ಳೋಣ. ನಿನ್ ಬಾಯಿಗೆ ಇಷ್ಟು ಮಣ್ಣು ಬಿತ್ತು. ನಿನ್ ಜೊತೆ ಯಾವಳೆ ಫೋಟೋ ತೆಗೆಸ್ಕೊಂತಾಳೆ? ನೀನೊಬ್ಳೆ ಫೋಟೋ ತೆಗೆಸ್ಕೊಂಡು ಹಾಳು ಬಡ್ಕೊಂಡು ಸತ್ತು ಹೋಗು. ನಾನು ಅಲ್ಲಿ ಸೈಡಲ್ಲಿ ಹೋಗಿ ನಿಂತ್ಕೊಂತೀನಿ. ನಿನ್ನ ಬಾಯಿಗಲೆಯ ಪ್ರೋಗ್ರಾಮಿಂಗ್ ಸಂತೋಷ ಎಲ್ಲ ಹಾಳು ಮಾಡ್ಬಿಟ್ಟಲೇ ಪಿಂಕಿ. ಎಷ್ಟು ದಿನದಿಂದ ಸ್ಕೆಚ್ ಆಗ್ತಿದೆ ಈ ಪ್ಲಾನಲ್ಲೆಲ್ಲ ಹಿಂಗ್ ಮಾಡ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೆ. ದುಡ್ಡು ಕಾಸು ಚಿನ್ನ ಎಲ್ಲ ಸಾವುಕಾರ ಹತ್ರ ಇಸ್ಕೊಂಡು ಸೈನ್ ಹಾಕಿ ಎಲ್ಲರೂ ಹಾಳು ಬಡ್ಕೊಂಡು ಯಾವ್ದಾರು ಊರಿಗೆ ಹಾಳು ಬಡ್ಕೊಂಡು ಹೋಗ್ತೀಯಾ ಅಂತ ಅನ್ಕೊಂಡಿದ್ದೆ. ಹಿಂಗ್ ತಗ್ಲಾಕೊಂಡ್ಬಿಟ್ಟಲೆ, ನನ್ ಗ್ರಾಚಾರ ತಪ್ಪಿದ್ದೆ. ಅಯ್ಯೋ, ಏನ್ ಗ್ರಾಚಾರನಪ್ಪ ನಂದು. ಈ ಪಿಂಕಿ ಜೊತೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಹೆಂಗೋ ನಮ್ಮ ತಮಣಿ ಸಾವುಕಾರ ಮಗಳ ಜೊತೆ ಮದುವೆ ಆಗಿ ಈ ಪಿಂಕಿ ಕಾಟ ತಪ್ಪುತ್ತೆ ಅಂತ ಅನ್ಕೊಂಡಿದ್ದೆ. ನನ್ ಗ್ರಾಚಾರವೇ ಸರಿ ಇಲ್ಲ. ಅತ್ತೆ, ನನ್ನ ಸಹವಾಸ ತಪ್ಪಬೇಕು ಅಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ. ಇವಾಗಲೇ ತಕ್ಷಣ ಊರ್ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡಿ ಅತ್ತೆ. ಇಲ್ಲಾಂದ್ರೆ ಸದ್ಯಕ್ಕಂತೂ ನನ್ನ ಕಾಟ ನಿಮಗೆ ತಪ್ಪಲ್ಲ, ನೋಡ್ತೀರಿ. ಹೋಗ್ತೀನಿ ಫ್ರೆಂಡ್ಸ್, ಹೋಗ್ತೀನಿ. ನಾನೇ ಎಲ್ಲಾರು ಹಾಳು ಬಡ್ಕೊಂಡು ಹೋಗ್ತೀನಿ, ನೋಡ್ತೀರಿ. ಈ ಬಿಕ್ನಾಸಿ ಪಿಂಕಿ ಅದು ಎಷ್ಟು ದಿನದಿಂದ ಪ್ಲಾನ್ ಮಾಡಿ ಸತ್ಲೋ ಗೊತ್ತಿಲ್ಲ. ಈ ಮದುವೆನೆಲ್ಲ ಹಾಳು ಮಾಡ್ಬಿಟ್ಲು. ಒಳ್ಳೆ ಶನಿ ಅಡ್ಗಾಯಿಸ್ಕೊಂಡಂಗೆ ಅಡ್ಗಾಯಿಸ್ಕೊಬಿಟ್ಟಿದ್ದಾಳೆ ಫ್ರೆಂಡ್ಸ್.
ಏನ್ ಮಾಡೋದು ಏನಾದ್ರೂ ಒಂದು ಐಡಿಯಾ ಕೊಡಿ ಇವಳನ್ನ ನಮ್ಮ ಲೈನಿಂದ ಕಳ್ಸಾಕಕ್ಕೆ. ಅಯ್ಯೋ ದೇವ್ರೇ ಹೆಂಗ ಗಂಟು ಬಿದ್ಬಿಟ್ಲು ಈ ಪಿಂಕಿ. ಏನ್ ಮಾಡ್ಲಿ ನಾನೇ ಎಲ್ಲಾರು ಆಳ್ ಬಡ್ಕೊಂಡು ಹೋಗ್ಲಾ ಅಂತ ಹೇಳಿ ಫ್ರೆಂಡ್ಸ್. ಸಾಯ್ಲಿ ಬಿಡಿ, ನಾನೇ ಈಗೆಲ್ಲರೂ ಅಡುಗೆ ಮನೆ ಹತ್ರ ಹೋಗಿ ಊಟ ಹಾಕಿಸ್ಕೊಂಡು ತಿಂತೀನಿ. ನಂಗೆ ಹಸುವಾಗ್ತಿದೆ, ತಡಿಯಕ್ಕಾಗ್ತಿಲ್ಲ. ಮದುವೆ ಮನೇಲಿ ವೆರೈಟಿ ವೆರೈಟಿ ಅಡುಗೆ ಮಾಡ್ಸಿಯಾರೆ ಸಾವುಕಾರರು. ತಿನ್ನಕ್ಕೊಂದು ನೆಮ್ಮದಿ ಇಲ್ದಂಗೆ ಆಗೋಯ್ತು. ಎಲ್ಲ ನೆಮ್ಮದಿ ಕಿತ್ಕೊಬಿಟ್ಲು ಈ ಪಿಂಕಿ ಫ್ರೆಂಡ್ಸ್. ಏನ್ ಗ್ರಾಚಾರ ನೋಡಿ ನಂದು ಹಾಳಾಗೋಗಿ ಬಿಡಿ ಇವಳು. ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡಕ್ ಕಾಯ್ತೀರಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಒತ್ತು ಬಿಡಿ ಆಯ್ತಾ.